ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಹೋದ ವರ್ಷ ನಡೆದಂಥ ಫೆಬ್ರವರಿಯಲ್ಲಿ 4ನೇ ತಾರೀಕು ನಡೆದಂತಹ 3 ಶಿಫ್ಟ್ಗಳನ್ನು ಮುಗಿಸಿದ್ವಿ. ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ರೀ, 5ನೇ ತಾರೀಕು ನಡೆದಂತಹ ಯಾವುದು ಫೆಬ್ರವರಿ 5ನೇ ತಾರೀಕಿನಂತೂ ನಡೆದಂತಹ ಕ್ವಶನ್ ಪೇಪರಲ್ಲಿ ಫಸ್ಟ್ ಶಿಫ್ಟಲ್ಲಿ ಯಾವ ರೀತಿ ಕ್ವಶನ್ ಕೇಳ್ಯಾರ ಅಂತೇಳಿ ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಓಕೆ, ಮ್ಯಾಥ್ಸಿಗೆ ಸಂಬಂಧಪಟ್ಟಂತೆ. ಅದೇ ರೀತಿ ಲೇಟ್ ಮಾಡೋದು ಬೇಡ. ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಕ್ಲಿಕ್ ಮಾಡಿರಿ. ಹೊಸ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಕೂಡ ಹಾಕಿರ್ತೀನಿ. ಓಕೆ, ಡನ್. ಈಗ ಫಸ್ಟ್ ಕ್ವಶನನ್ನು ನೋಡೋಣ. ಯಾವುದು 5ನೇ ತಾರೀಕು ಫೆಬ್ರವರಿ ಅಲ್ಲಿ ನಡೆದಂಥದ್ದು ಏನದ ರೀ, ಥರ್ಡ್ ಪ್ರಪೋರ್ಷನ್ ಆಫ್ 3 + √2 ಆ್ಯಂಡ್ 2 × √2ಗಳ ಮೂರನೇ ಅನುಪಾತ ಕೇಳ್ಯಾರ. ಮೂರನೇ ಅನುಪಾತ ಕೇಳಿದಾಗ ಈ ರೀತಿ ಕೇಳಿದಾಗ ನಾವು ಏನು ಮಾಡ್ತೀವಿ, ನಮ್ಮದು ಫಾರ್ಮುಲಾ ಏನದ ರೀ, ಫಾರ್ಮುಲಾ ಬಿಟ್ಟರೆ ನಾವು AB = B² / A. ಹೌದಾ? ಈಗ ಇದು B ಆಗುತ್ತೆ, ಇದು A ಆಗುತ್ತೆ. ಓಕೆ, ನಾವು ಹಿಂಗೆ ಮಾಡಿದ ನಂತರ ಅವುಗಳನ್ನ ಆಮೇಲೆ ಈಕ್ವಲ್ ಮಾಡ್ಕೊಂಡು ಆದ್ರೆ ಈಗ ಫಸ್ಟಿಗೆ B² ಅಂದರೆ ಏನು ರೀ, 2 × √7 × 2 × √7. ಓಕೆ, ಡಿವೈಡೆಡ್ ಬೈ A ಅದ ರೀ. A ಅಂದರೆ ಏನು, 3 + √2 ಅದ. ಇದನ್ನು ನಾವು ಈಕ್ವಲ್, ಈಗ ನಾವು ಇದ್ರ ಪ್ರಕಾರ ಬರ್ತೀವಿ. ಇನ್ನು ಇದನ್ನು ಈಕ್ವಲ್ ಮಾಡ್ಕೋಬೇಕಂದ್ರೆ ನಾವು ಏನು ಮಾಡ್ತೀವಿ, ಈ ಕೆಳಗಡೆ ಇದ್ದದ್ದು ನಾವು ಹೋಗಿಸ್ಬೇಕಂತಂದಾಗ ನಾವು ಪ್ರಪೋರ್ಷನ್ ತೊಗೊಂಡು ಏನು ಮಾಡ್ತೀವಿ, 3 - √2 ನೀಟಾಗಿ ಬರಿತೀನಿ, 3 + √2 ಈಗಾಗಲೇ ನಮ್ದು ಏನದ ರೀ, 3 + √2 ಇದೆಯಲ್ಲ, ಇದನ್ನು ನಾವು ಈಕ್ವಲ್ ಮಾಡ್ಕೋಬೇಕಂದ್ರೆ 3 - √2 ಡಿವೈಡೆಡ್ ಬೈ 3 - √2 ಇಂದ ನಾವೇನು ಮಾಡ್ತೀವಿ, ಇದಕ್ಕೆ ಮಲ್ಟಿಫಿಕೇಷನ್ ಮಾಡಬೇಕು. ಓಕೆ, ಡನ್. ನೆಕ್ಸ್ಟ್ ಈಗ ಏನು ಮಾಡಬೇಕು ರೀ, ನೆಕ್ಸ್ಟ್ ಏನು ಮಾಡಬೇಕು, ಈಗ ನೋಡಿರಿ ಇಲ್ಲಿ 2 ಮತ್ತು 2 ಅದ. ಓಕೆ, 2² ಅಂದ್ರೆ ನಮ್ಮದು ಓನ್ಲಿ ಎಷ್ಟು ಉಳಿತು, 2 × 2 ಅಂದರೆ ಎಷ್ಟಾಯಿತು, 4 ಆಯಿತಾ. 4ಅನ್ನು ಇಲ್ಲಿ ಬರ್ತೀವಿ. ಈಗ √7 × √7 ಅಂದ್ರೆ ರೂಟ್ ಕ್ಯಾನ್ 49 ಆಗುತ್ತೆ. ಅಂದ್ರೆ √7 ಅಂದರೆ ನಮ್ಮದು ಒಂದೇ 7 ಉಳಿತು. ಓಕೆ, ಏನು ಉಳಿತು ರೀ, × 7 ಉಳಿತು. ನೆಕ್ಸ್ಟ್ ನೋಡಿರಿ, ಇದು ಮೇಲ್ಗಡೆ ನಾವು ಇಂಟು ಮಾಡಿದ್ದು ಅದು ಹಾಗೆ ಉಳಿತು. ಏನು, 3 - √2 ಡಿವೈಡೆಡ್ ಬೈ ಇಲ್ಲೇನು ಹೋಗುತ್ತೆ ರೀ, ಒಂದು A ಇದು ನೋಡಿರಿ ಏನಾಗುತ್ತೆ ನೋಡಿರಿ, A + B A - B. ಹೌದಾ? ಅದೇ ರೀತಿ ಅದಾವ ಕೆಳಗಿಂದು. ಹಾಂ, ಇಲ್ಲಿ ನೋಡಿ A + B A - B ರೀತಿ ಅದಾವ. ಅವುಗಳು ನಮಗೆ ಏನಾಗುತ್ತೆ ರೀ, A² - B² ಅಂದರೆ A² ಅಂದರೆ 3² ಅಂದರೆ 9. ಓಕೆ, -2√2 ಅಂದರೆ ನಮ್ಮದು 2 ಅಷ್ಟೇ ಉಳಿತು. ದೆನ್ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಮುಂದೆ ಹೋಗ್ತೀನಿ ನೋಡಿರಿ. 7 × 4 ಎಷ್ಟು, 7 × 4 28 ಆತ. ಅದನ್ನು ನೆಕ್ಸ್ಟ್ ಪೇಜ್ ಒಳಗೆ ಬರೀತೀವಿ. 7 × 4 28. ನೆಕ್ಸ್ಟ್ ಏನು ಉಳಿತು, √3 - √2 ಉಳಿತು ಡಿವೈಡೆಡ್ ಬೈ 9 - 2 ಅಂದರೆ 7. 7 ಬಂದಲೇ 7 4 ಏನು ಉಳಿತು ನಂದು, 4 × 3 - √2 ಈಸ್ ದ ಫೈನಲ್ ಆನ್ಸರ್. ಎಷ್ಟನೇ ಆಪ್ಷನ್ ನೋಡಿರಿ, 4 × 3 - √2 ಆಪ್ಷನ್ ನಂಬರ್ 2 ನೋಡಿರಿ. ಗೊತ್ತಾಗುತ್ತಲ್ಲ, ಈ ರೀತಿ ನಾವು ಮಾಡಬೇಕಾಗುತ್ತೆ. ದೆನ್ ಸೆಕೆಂಡ್ ಕ್ವಶನ್ ನೋಡಿರಿ ಏನದ, ಕೆಳಗಿನ ರಿಯಾಯಿತಿ ಯೋಜನೆ ಅಡಿಯಲ್ಲಿ 1500 ರೂಪಾಯಿ ಗುರುತಿಸಲಾದ ಬೆಲೆಯ ಪುಸ್ತಕವನ್ನು ಮಾರಾಟದ ಬೆಲೆ ಸ್ವಲ್ಪ ಕಾಣಾದಾಗ ಏನಾಗೈತೆ ರೀ, ಸ್ವಲ್ಪ ಏನಾಗೈತಿ, ವ್ಯತ್ಯಾಸ ಆಗೈತಿ. ಇರಲಿ, ಇಲ್ಲಿ ನೋಡಿ ಇಂಗ್ಲೀಷ್, ಡಿಫ್ರೆನ್ಸ್ ಬಿಟ್ವೀನ್ ದ ಸೇಲ್ ಪ್ರೈಸ್ ಆಫ್ ದ ಬುಕ್ಸ್ ವಿತ್ ಮಾರ್ಕ್ಡ್ ಪ್ರೈಸ್ 1500 ಅಂಡರ್ ದ ಫಾಲೋವಿಂಗ್ ಡಿಸ್ಕೌಂಟ್ ಸ್ಕೀಮ್ ಅದ. ಅಂದರೆ ಡಿಸ್ಕೌಂಟ್ ಸ್ಕೀಮ್ ಒಳಗೆ ಏನಾಗೈತಿ, ಏನಾಗೈತಿ, ಎಷ್ಟೋ ತೊಗೊಂಡು ನಮಗೇನು ಮಾಡ್ಯಾನ, ಡಿಸ್ಕೌಂಟ್ ಒಳಗೆ ಮಾರಿದಾಗ 1500 ರೂಪಾಯಿ ಆಗೈತಿ. ಅದು ಅವುಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳೋಣಂದಾಗ ಈಗ ನೋಡಿರಿ, ಎಷ್ಟಕ್ಕೆ ಮಾರ್ಯಾನ ಅನ್ನೋದನ್ನು ಫಸ್ಟಿಗೆ ನಾವು ಏನು ಮಾಡಬೇಕು, ಕನ್ಸಿಡರ್ ಮಾಡ್ತೀವಿ. ಓಕೆ, ಫಸ್ಟಿಗೆ ಏನು ಮಾಡ್ಬೇಕಂತಂದ್ರೆ ಈಗ ನೋಡಿರಿ ಏನದು ಫಾರ್ಮುಲಾ ನಮ್ಮದು, A + B - AB ಡಿವೈಡೆಡ್ ಬೈ 100. ಓಕೆ, ನೋಡಿರಿ ಏನದ ರೀ, ಕ್ವಶನ್ ಸ್ವಲ್ಪ ಇಲ್ಲಿ ಗ್ಯಾಪ್ ಆಗಿತ್ತು, ಅದು ಮತ್ತೆ ತೊಗೊಂಡು ನೋಡಿರಿ.
ಕೆಳಗಿನ 2 ರಿಯಾಯಿತಿ ಒಳಗೆ ಇದು ಏನಾಗೈತಿ ನಮ್ಮದು 1500 ರೂಪಾಯಿದಾಗ ಮಾರಾಟ ಮಾಡತ್ತಾನಂತವ. ಗುರುತಿಸದ ಬೆಲೆ ಪುಸ್ತಕದ ಮಾರಾಟ ಬೆಲೆಯನ್ನು ಏನೈತಿ ನಡುವಿನ ವ್ಯತ್ಯಾಸ ಕಂಡುಹಿಡಿದ. ಫಸ್ಟಿಗೆ 20% ಡಿಸ್ಕೌಂಟ್, ಆಮೇಲೆ 30 ಮತ್ತು 10% ಡಿಸ್ಕೌಂಟ್ ನಾನು. ಈಗ ನಾವು ಫಾರ್ಮುಲಾ ಯಾವುದು A ಪ್ಲಸ್ ಬಿ ಮೈನಸ್ AB ಡಿವೈಡೆಡ್ ಬೈ 100 ಅದು. ಓಕೆ, ಈಗ ನನಗೆ ಏನಾಗ್ತಾನೆ 2 ಇರೋದು, ಒಂದು ಇದದ ಒಂದು ಇದದ. ಇದ್ರ ಪ್ರಕಾರ ನಾವು ಏನು ಬರೀತೀವಿ, ಒಂದು 20% ಅದ, ಒಂದು 20% ದಾಗ ಮಾರ್ಯಾನ ಅಂದರೆ 20 ಡಿವೈಡೆಡ್ ಬೈ 20 ಡಿವೈಡೆಡ್ ಬೈ 100 ಅದ. ಓಕೆ, ಮೈನಸ್ ಇದಕ್ಕೆ ನಾವು ಏನಂತೇವೆ ಈಕ್ವಲ್ ಇದ್ರೊಳಗೆ ಐತಂದ ನಾವು ಅಂದಾಗ ಎಷ್ಟಕ್ಕೆ ಅದ ರೀ, ಒಂದು 30 ಅದ, ಇನ್ನೊಂದು 10 ಅದ ಡಿವೈಡೆಡ್ ಬೈ 100 ಅದ. ಇದ್ರ ನಡು ವ್ಯತ್ಯಾಸ ಏನು ಬರುತ್ತೆ ನೋಡಿರಿ, ಈಗ ನಮಗೆ ವ್ಯತ್ಯಾಸ ಅಂದ್ರೆ ಮೈನಸ್ಸು. ಈ 0 ಇವೆಲ್ಲ ಹೋದು. 4 ಮೈನಸ್ 3 ಅಂದರೆ ಎಷ್ಟು ಬಂತು, 1% ಬಂತಾನ. ವ್ಯತ್ಯಾಸ ಎಷ್ಟು ಬಂತು, 1% ಬಂತು ಅಂದಾಗ ಈ 1500ಕ್ಕೆ 1% ಅಂದ್ರೆ 1/100 ಅನ್ನಂಗ. ಅಂದ್ರೆ ಇವೆರಡು 0 ಹೋದು, ಎಷ್ಟು ಉಳಿತು, 15 ಬಂತು. ಅಂದ್ರೆ ಅವ್ರು ಕೇಳಿದ ವ್ಯಾಲ್ಯೂ ಏನಾಯಿತು, ಆನ್ಸರ್ ಎ ಆಯಿತು. ಡಿಫ್ರೆನ್ಸ್ ಗೊತ್ತಾಯ್ತಲ್ಲ, 2 ಕೊಟ್ಟಾಗ ಹಿಂಗೆ ಮಾಡಬೇಕಾಗತ್ತೆ ಡಿಫ್ರೆನ್ಸ್. ಓಕೆ, ಡನ್. ನೆಕ್ಸ್ಟ್ 3ನೇ ಪ್ರಶ್ನೆ. ಒಂದು ಘನದ ಅಂಚು 3 ಪಟ್ಟು ಹೆಚ್ಚಾದರೆ, ಘನ ಗೊತ್ತಾಯ್ತಲ್ಲ, ಎಡ್ಜ್ ಆಫ್ ದಿ ಕ್ಯೂ ಅನ್ನಂಗೆ. ಅದರದ್ದು ಘನ ಅಳತೆಯು ಎಷ್ಟು ಹೆಚ್ಚಾಗತ್ತೆ ಅಂತ ಕೇಳೋದು. ಅಂದ್ರೆ ಇಟ್ಸ್ ವ್ಯಾಲ್ಯೂ ಇನ್ಕ್ರೀಸಸ್ ಟು ವ್ಯಾಲ್ಯೂ, ಎಷ್ಟು ಹೆಚ್ಚಾಕತಿ ಅಂತ ಕೇಳ. ನೋಡಿರಿ, ಘನ ಅಂದಾಗ ಇದು ಒಂದು ಇದ್ದದ್ದು ಏನಾಗೈತಿ ಟ್ರಿಪಲ್ಡ್ ಅಂದ್ರೆ 3 ಪಟ್ಟು ಆಗೈತಿ, ಒಂದು ಇದ್ದದ್ದು 3 ಆಗೈತಿ ಅಂದಾಗ ಇದ್ರದ್ದು ವ್ಯಾಲ್ಯೂಮ್ ಅಂದಾಗ ಏನಾಗುತ್ತೆ ರೀ, ಕ್ಯೂಬ್ ಆಗುತ್ತೆ. 3 ಕ್ಯೂಬ್ ಅಂದ್ರೆ ಇಲ್ಲಿ ನೋಡಿ, ಇದು 1 ಆಯಿತು, ಇದು 27 ಆಯಿತು. ಒಂದು ಇದ್ದದ್ದು ಎಷ್ಟಾಗೈತೆ ರೀ ಇಲ್ಲಿ 27 ಆಗೈತೆ. ಅಂದ್ರೆ 27 ನಮಗೆ ಹೆಚ್ಚಾಗೈತೆ ಅನ್ನಂಗೆ. ಅಂದ್ರೆ ಆಪ್ಷನ್ ನಂಬರ್ ಎ ಈಸ್ ರೈಟ್. ಸಿಂಪಲ್, ಅಲ್ಲೇನು ವ್ಯಾಲ್ಯೂಸ್ ಕೊಟ್ಟಿಲ್ಲ ಅವರು. ಡನ್ನ. ಓಕೆ, ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಅದ ನೋಡಿರಿ. ಫಸ್ಟಿಗೆ ನಾವು ಇಲ್ಲಿ ಎಷ್ಟು ಹೋಗುತ್ತೋ ಅಷ್ಟು ಮಾಡೋಣ. 5 1 5 10 ಹೌದಾ, ಇಲ್ಲಿ 10 ಬಂತು ಇಂಟು ಇಲ್ಲಿ ನೋಡಿ 7 1 7 ಎಷ್ಟಿರಲಿ 7 2 3 2 6 3 4 12 ಅಂದರೆ ಎಷ್ಟು ಬಂತು 24 ಬಂತ. 24 ಹಾಗೆ ಇಟ್ಕೋರಿ. ನೆಕ್ಸ್ಟು ಇಲ್ಲಿ ಏನದ ನೋಡಿರಿ, 8 - 1 ಅಂದ್ರೆ 1 ಬಂತ. ಇಲ್ಲಿ ಡಿವೈಡೆಡ್ ಬೈ 1 ಅದ, ಯೂಸ್ ಇಲ್ಲ ಅಂದ್ರೆ 1 ಬಿಟ್ಬಿಡ್ರಿ. 12 ಇಂಟು 1 ಅಂದ್ರೆ 12 ಬಂತ. ಹೌದು ಇಲ್ಲೋ, ಹೌದು ಇಲ್ಲೋ. ಹಾಂ, ಈಗ ಪ್ಲಸ್ 12 ಕೂಡಿಸ್ರಿ, ಆಮೇಲೆ ಮಲ್ಟಿಫಿಕೇಷನ್. ಈಗ 36 ಆಯಿತು ಇಂಟು 10 ಅಂತಂದಾಗ 360 ಈಸ್ ದ ಫೈನಲ್ ಆನ್ಸರ್. ಎಷ್ಟು 360. ಆಪ್ಷನ್ ನಂಬರ್ ಎ ನೋಡಿರಿ, ಸಿಂಪ್ಲಿಫಿಕೇಷನ್. ಓಕೆ, ನೆಕ್ಸ್ಟ್ ಒಬ್ಬ ವ್ಯಕ್ತಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ ಗಂಟೆಗೆ 78 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಅದೇ ಮಾರ್ಗದಲ್ಲಿ 91 ಕಿಲೋಮೀಟರ್ ವೇಗದಲ್ಲಿ ಹಿಂತಿರ್ತಾನೆ. ಹಾಗಾದ್ರೆ ಅವ್ನ ಸರಾಸರಿ ವೇಗ ಅಂತಂದ. ಎವರೇಜ್ ಸ್ಪೀಡ್ ಅಂತ ಕೇಳ್ಯಾರ ಅವ್ರಿಗೆ. ಓಕೆ, ಎವರೇಜ್ ಸ್ಪೀಡ್ ಈಕ್ವಲ್ ಟು 2xy ಡಿವೈಡೆಡ್ ಬೈ x ಪ್ಲಸ್ ವೈ. ಸರ ವ್ಯಾಲ್ಯೂ x ಮತ್ತು y, ದಿಸ್ ಈಸ್ x, ದಿಸ್ ಈಸ್ y. ಓಕೆ, ವ್ಯಾಲ್ಯೂವನ್ನು ಹಾಕ್ರಿ. ಏನೈತೆ ರೀ 2 ಇಂಟು ಮತ್ತೇನದ 78 ಇಂಟು 91. 78 ಪ್ಲಸ್ 91 ಅಂದ್ರೆ 169. ಓಕೆ, ಈಗ ನಾವು 13 ಡಿವೈಡ್ ಮಾಡಿರಿ. 13 ನೆಕ್ಸ್ಟ್ 13 7 90. ನೆಕ್ಸ್ಟ್ ಮತ್ತೇನು ಉಳಿತು 13 1 13 6 6 ಏನೇನು ಉಳಿತು 2 2 6 7 ಉಳಿತು. 7 6 42 42 2 84. ಅವನು ಎವರೇಜ್ ಸ್ಪೀಡ್ ಎಷ್ಟು ಹೇಳ್ರಿ 84 km/h. ಇದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, ನೆನಪಿಡಬೇಕು. ಓಕೆ, ಡನ್. ನೋಡಿರಿ, ಹಿಂದಿನ ಶಿಫ್ಟೊಳಗೆ ಈ ಥರ ಕ್ವಶನ್ಸ್ ಬಂದವ. ನೆಕ್ಸ್ಟ್ ನೋಡಿ, 3 ವರ್ಷಗಳ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವಿನ ವ್ಯತ್ಯಾಸ ವಾರ್ಷಿಕ 5% ಬಡ್ಡಿಯಲ್ಲಿ 244 ಆಗಿದ್ದರೆ ಅಸಲು ಎಷ್ಟು ಅನ್ನೋದು. ಈಗ ಡಿಫ್ರೆನ್ಸ್ ಕೊಟ್ಟಾರ, ಅಸಲು ಬೆಲೆ ಮತ್ತು ಇನ್ನೊಂದು ಯಾವುದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ನಡುವೆ ಡಿಫ್ರೆನ್ಸ್ ಕೊಟ್ಟಾರ. ಅದರದ್ದೇನು ಫಾರ್ಮುಲಾ ಅದ ರೀ, ಡಿಫ್ರೆನ್ಸ್ ಕೊಟ್ಟಾಗ ಈಕ್ವಲ್ ಟು P ಇಂಟು ಬ್ರಕೆಟ್ R² ಡಿವೈಡೆಡ್ ಬೈ ದಿಸ್ ಈಸ್ R² ಡಿವೈಡೆಡ್ ಬೈ 100. ಓಕೆ, ನೆಕ್ಸ್ಟ್ ಏನದ ರೀ 300
ಪ್ಲಸ್ ಆರ್ ಡಿವೈಡೆಡ್ ಬೈ 100. ಓಕೆ, ಇಷ್ಟು ಅದ ನಮ್ಮದು. ಓಕೆ, ಹಿಂಗೆ ಕೊಟ್ಟಾಗ ನಾವು ವ್ಯಾಲ್ಯೂವನ್ನು ಹಾಕೊತ ಹೋಗ್ಬೇಕು. ಆರ್ ಎಷ್ಟು ಅದ ರೀ? 5% ಅದ. ಓಕೆ, ಈಗ ಡಿಫ್ರೆನ್ಸ್ ಎಷ್ಟು ಅದ ರೀ? 244 ಅದ. 244 ಬರ್ದ್ರಿ. ಆಮೇಲೆ ಪಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಪಿ ಅಂತ ಬರ್ಕೊಂಬಿಡ್ರಿ. ಅವ್ರು ಅಸಲು ಅದನ್ನ ಕೇಳ್ಯಾರ ನಮಗೆ. 5 ಅಂದ್ರೆ 6 ಅಂದ್ರೆ 5 × 5 ಅಂದ್ರೆ 25. ಆರ್ ಸ್ಕ್ವೇರ್ 25 ಆಯ್ತ. ನೆಕ್ಸ್ಟ್ 100 ಐತಿ. 100 ಸ್ಕ್ವೇರ್ ಅಂದ್ರೆ 1 2 3 4 ಸೊನ್ನೆಗಳು. ಓಕೆ, ಇದರದ್ದು ಮುಗೀತು. ನೆಕ್ಸ್ಟು ಇಲ್ಲಿ ಆರ್ ಅಂದರೆ ಎಷ್ಟು ಅದ ರೀ? 5 ಅದ. 300 + 5 ಅಂದ್ರೆ 305 ಡಿವೈಡೆಡ್ ಬೈ 100. ಓಕೆ, ಡನ್ನ. ಇದನ್ನು ನಾವೀಗ ಏನು ಮಾಡಬೇಕು? ಸಿಂಪ್ಲಿಫೈ ಮಾಡ್ಕೊತ ಹೋಗಬೇಕು. ಓಕೆ, ಡನ್. ಸಿಂಪ್ಲಿಫೈ ಮಾಡಿರಿ. ಎಷ್ಟಕ್ಕೆ ಬಂತು? 25 1 25 4. ಹೌದಾ? ಇನ್ನು ಉಳ್ಕಿದ್ದೆಲ್ಲ ಆ ಕಡೆ ಕಳಿಸ್ಬಿಡ್ನು. ಅಂದ್ರೆ ಪಿ = ಪಿ ಇಲ್ಲೇ ಇಟ್ಕೊಂಬಿಟ್ರಿ. 244 × 4, ಈ 4ಅನ್ನು ಮೇಲ್ಗಡೆ ಇಂಟು ಮೇಲ್ಗಡೆ ಇವು ಎಷ್ಟದ ಸೊನ್ನೆಗಳು? 4 ಸೊನ್ನೆಗಳು ಡಿವೈಡೆಡ್ ಬೈ ಈ ಕಡೆ ಎಷ್ಟದ ರೀ? 305. ಇದನ್ನು ನಾವು ಈಗ ಸಿಂಪ್ಲಿಫೈ ಮಾಡಿದ ಮೇಲೆ ನಾವು ಫೈನಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ರೀ? ನೀವು ಸಿಂಪ್ಲಿಫೈ ಮಾಡೋಕ್ಕೆ ಕಲಿಬೇಕ್ರೆ ಬರೀ ಎಲ್ಲ ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಟೈಮ್ ವೇಸ್ಟು. ಇಷ್ಟು ಬಂದಮೇಲೆ ಸಿಂಪ್ಲಿಫೈ ಮಾಡಿದ್ಮೇಲೆ ನಮ್ಮ ಆನ್ಸರ್ ಎಷ್ಟು ಬಂತು? 32,000 ಆನ್ಸರ್ ಬರುತ್ತೆ. ಆಪ್ಷನ್ ನಂಬರ್ ಬಿ. ಗೊತ್ತಾಯಿತು? ಡನ್ನಾ? ಓಕೆ, ನೆಕ್ಸ್ಟ್ 7ನೇದು ಸಿಂಪ್ಲಿಫಿಕೇಷನ್ ಅದ. ಫಸ್ಟಿಗೆ ಡಿವಿಷನ್ ಅದಲ್ಲ, 15 ಈ ಯಾವುದಿದು ಈ ಮೈನಸ್ ಕ್ಯಾನ್ಸಲ್ ಆಗಿ 15 1 15 4 60 -9 ಅದ. ಈ ಕಡೆ -4 -9 -4. ಓಕೆ, -9 3 27 ಎಲ್ಲ ಮೈನಸ್ ಆಗದವ. ಕೂಡಿಸ್ಬಿಡ್ರಿ. -34. ಕರೆಕ್ಟ್ ಐತೆ ಆನ್ಸರು? ಇದು -13. ಆಮೇಲೆ 27ರಾಗ 4 ಕೂಡಿಸ್ರಿ 31 ಆಯಿತು. ಇದು ಕರೆಕ್ಟ್ ಆಯಿತು. ಓಕೆ, 9 3 7 3 21 ಕರೆಕ್ಟ್ ಐತೆ. ಓಕೆ, 7 3 21, ಇದು 34. ಡನ್. ಓಕೆ, 8ನೇ ಕ್ವಶನ್ ನೋಡಿರಿ. ಒಂದು ಕೆಲಸವನ್ನು 20 ಜನರು ನೋಡಿರಿ, ಒಂದು ಕೆಲಸವನ್ನು 20 ಜನರು ಅಥವಾ 20 ಮಹಿಳೆಯರು ಇಬ್ಬರು ನೋಡಿರಿ ಏನು ಹೇಳ್ತಾರೆ ಅವರು. ಒಂದು ಕೆಲಸ ಏನೈತಲ್ಲ 20 ಪುರುಷರು ಮಾಡ್ಬೋದು, ಅಥವಾ ಇನ್ನೊಂದು ಏನದ ರೀ 20 ಮಹಿಳೆಯರು ಅಥವಾ 50 ಹುಡುಗರು ಒಂದು ದಿನಗಳಲ್ಲಿ ಮುಗಿಸುವರು. ಓಕೆ, ಏನೈತಿ ಅದನ್ನು ಬರಿತೀನಿ. ಯಾರ್ಯಾರ್ದಾರ? 20 ಪುರುಷರು ಮೇಲು, ಆಮೇಲೆ 30 ಮಹಿಳೆಯರು, ಆಮೇಲೆ ಇನ್ನೊಂದು ಯಾವುದು 50 ಹುಡುಗರು ಬಾಯ್ಸ್ ಅಂತ ಅಂದಾಗ ಈಗ ಅವ್ರು ನೆಕ್ಸ್ಟ್ ಏನು ಹೇಳ್ಯಾರ ನೋಡ್ರಿ. 2 ಪುರುಷರು 5 ಹುಡುಗರು ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡುತ್ತಾರೆ. ಪರ್ಯಾಯ ದಿನಗಳಲ್ಲಿ ಮಾಡ್ತಾರೆ ಅವ್ರು ನೋಡ್ರಿ. ಏನೇನು ಪರ್ಯಾಯ ದಿನ ಯಾರ್ಯಾರು? ಫಸ್ಟ್ನಕ್ಕೆ ಮೇಲ್, ಆಮೇಲೆ ವುಮನ್ಸು, ಆಮೇಲೆ ಬಾಯ್ಸು. ಓಕೆ, ಇವ್ರದ್ದು ಅನುಪಾತ ನಾವು ಕಂಡಿಡಿ. ಆವಾಗ ನಮ್ಮದು ಎಫಿಸಿಯನ್ಸಿ ಗೊತ್ತಾಗತ್ತಿಲ್ಲ ರೀ. ಡನ್. ಈಗ ನೋಡ್ರಿ, ಈಗ 2 ಪುರುಷರು ಅಂದಾಗ 2 ಪುರುಷರು ಅಂದಾಗ 2 ಪುರುಷರು ಹೌದು ಇಲ್ಲೋ? ಅದಕ್ಕಿಂತ ಮುಂಚೆ ನೀವು 20 30 50ರದ್ದು LCM ಎಷ್ಟು ಬರ್ತದೆ ಹೇಳ್ರಿ? LCM ಎಷ್ಟು ಬಂತು? 300 ಬಂತ. ದಿಸ್ ಈಸ್ LCM, ಅಂತೀವಿ. ಹೌದಾ? 300 ಬರ್ತೈತಿ. ಓಕೆ, ಈಗ ನಮಗೆ ಎಷ್ಟು ಜನರು ಕೇಳ್ಯಾರ್ರಿ? 2 ಪುರುಷರು, ಆಮೇಲೆ 5 ಹುಡುಗರದಾಗ. ಹೌದಾ? 5 ಪುರುಷರು ಅಂತಂದಾಗ ನಮ್ಮದು ಇಲ್ಲಿ 5 3 ಮೇಲ್ಸ್ ಎಷ್ಟು ಬರ್ತಾರೆ? 15 ಆದ್ರೆ ಹೌದು ಇಲ್ಲೋ? ಆಮೇಲೆ ಇವರು 10 ಜನ ಆದ್ರೆ, ಆಮೇಲೆ ಬಾಯ್ಸ್ ಎಷ್ಟಾದ್ರು? 6 ಜನ ಆದ್ರೆ. ಡನ್. ಓಕೆ, ಈಗ ಫಸ್ಟ್ ಟರ್ಮ್ ಏನೇನು ಮಾಡ್ತೀವಿ ನೋಡಿರಿ. 2 ಮೇಲ್ಸು ಇಲ್ಲಿ ಬರಿತೀನಿ, ಡೀಟೇಲಾಗಿ ನೋಡಿರಿ. 2 ಮೇಲು, ಆಮೇಲೆ 5 ಬಾಯ್ಸು, ಆಮೇಲೆ 6 ವುಮನ್ ಅಂತ ನೋಡ್ರಿ. ಇಲ್ಲಿ 6 ಮಹಿಳೆಯರು. ಓಕೆ, ಅವ್ರದ್ದೆಲ್ಲ ತೊಗೊಂಡಾಗ ನೋಡಿರಿ 2 ಪುರುಷರು ಅಂದಾಗ 15 ಎಷ್ಟರಲ್ಲೇ LCMದಿಂದ ನಮಗೆ ಇದು ಎಫಿಸಿಯನ್ಸಿ ಸಿಕ್ತು. ಹೌದಾ?
300 ಡಿವೈಡೆಡ್ ಬೈ 20 ಅಂದಾಗ 15 ಬಂತು. ಓಕೆ, 300 ಡಿವೈಡೆಡ್ ಬೈ 30 ಅಂದ್ರೆ 10 ಬಂತು. 300 ಡಿವೈಡೆಡ್ 50 ಅಂದ್ರೆ 6 ಬಂತು. ಎಫಿಷಿಯನ್ಸಿ ಸಿಕ್ತು. ಈಗ 15 ಎರಡಲೇ ಎಷ್ಟು 30, ಆಮೇಲೆ 10 5ಲೇ 50, ಇದು 6 6ಲೇ 36. ಇಷ್ಟು ಸಿಕ್ತು. ಹೌದು ಇಲ್ಲೋ? ಸಾರಿ, 6 10ಲೇ 60. ಸಾರಿ, 10 ಐತ್ಲ ಉಮನ್ಸದು ಇಲ್ಲಿ ಐತೆ ನೋಡ್ರಿ. ಉಮನ್ಸದು 10 ಐತ್ಲ, ಇದು 60 ಆಯಿತು. ಡನ್ ಡನ್. ಓಕೆ, ಈಗ ನೆಕ್ಸ್ಟ್ ನಾವೇನು ಮಾಡ್ತೀವಿ, ನೆಕ್ಸ್ಟ್ ಏನು ಮಾಡ್ತೀವಿ ನೋಡ್ರಿ. ಒಂದು ನಿಮಿಷ, ಇಲ್ಲಿ ಬಾಯ್ಸದು ನಾವು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಫಸ್ಟಿಗೆ ಇಬ್ಬರದು ಬಾಯ್ಸ್ ಎಷ್ಟದ 6 ಐತಿ. 6 5ಲೇ ಎಷ್ಟು 30, ಇದು 15 2ಲೇ 30, ಇದು ವುಮನ್ಸ್ ಅಂದಾಗ ಇದ್ರದ್ದು ಎಷ್ಟದ 60. ಟೋಟಲ್ ಆಯ್ತಾ ನಮ್ಮದೀಗ ಇಷ್ಟು ಸಿಕ್ಕುನ. ಈಗ ಅವ್ರೇನು ಹೇಳ್ತಾರೆ, ಎಷ್ಟು ದಿನದಾಗ ಮುಗಿಸ್ತಾರೆ, ಮೊದಲ ದಿನ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ, ಹಿಂಗೆ ಕೇಳ್ಯಾರ. ಓಕೆ, ಅಂದಾಗ ಈಗ 1ನೇ ದಿನ ಆಲ್ಟರ್ನೇಟ್ ಅಂದ್ರೆ ಪರ್ಯಾಯ ದಿನಗಳಲ್ಲಿ. ಓಕೆ, ಇದನ್ನು ಇನ್ನೊಂದು ಸಲ ಬರಿತೀನಿ ಅದನ್ನು. ಈಗ ನೋಡಿರಿ, 2 men, ಆಮೇಲೆ 5 women, ಆಮೇಲೆ 6 women ಅದ, 5 boys ಅದ. ಓಕೆ, ಇಲ್ಲಿ ಎಷ್ಟು ಬಂದದ್ರಿ ಇವ್ರದ್ದು, ಇದು 30 ಬಂದದ, ಇದು 30 ಬಂದದ, ಆಮೇಲೆ ಇದು 60 ಬಂದದ. ಓಕೆ, ಫಸ್ಟ್ ದಿನ ಇದು ಫಸ್ಟು, ಆಮೇಲೆ ಇದು ಸೆಕೆಂಡು, ಆಮೇಲೆ ಇದು ಥರ್ಡ್, ಆಮೇಲೆ ಫೋರ್ತು. ಓಕೆ, ಫೋರ್ತು 1ನೇ ದಿನ ನೋಡ್ರಿ ಇವರಿಬ್ಬರು ಮಾಡ್ತಾರೆ. ಹೌದು ಇಲ್ಲಿ ಯಾರು ಮೆನ್ಸ್ ನೋಡ್ರಿ, ಯಾರ್ಯಾರು ಮಾಡ್ತಾರೆ 1ನೇ ದಿನ ಕಲರ್ ಮೇಲೆ ಬರಿತೀನಿ ನೋಡ್ರಿ. 1ನೇ ದಿನ ಇಬ್ಬರು ಮೆನ್ನು, ಆಮೇಲೆ 6 ಜನ ವುಮನ್. ಎಷ್ಟಾತ್ರಿ ಟೋಟಲಾಗಿ, ಇದು ಟೋಟಲಾಗಿ 90 ಆಗುತ್ತೆ. ಹೌದು ಇಲ್ಲೋ? ಫಸ್ಟಕ್ಕೆ ಅವ್ರು ಯಾರ್ಯಾರು ಕೊಟ್ಟಾರ ಅವ್ರದ್ದು ಫಸ್ಟ್ ದಿನ ಇವ್ರು 90 ಆತ, ನೆಕ್ಸ್ಟ್ 2ನೇ ದಿನ ಇವ್ರು 90 ಆತ, 3ನೇ ದಿನ 90 ಆಗುತ್ತಿಲ್ಲ. ಈಗ 4ನೇ ದಿನ ಟೋಟಲ್ ಕೆಲಸ 300, 3 3 3 ಟೋಟಲ್ ಎಷ್ಟಾಯಿತು 270 ಅದು ಕೆಲಸ. ಟೋಟಲ್ ಎಷ್ಟು ಎಲ್ ಸಿ ಎಮ್ 300, ಅದ್ರಾಗ ಟೋಟಲ್ ಎಷ್ಟು ಉಳಿತು 30 ಉಳಿತು. ಈ 30 ಕೆಲಸನೂ ಇವರ ಇಬ್ಬರು ಲಾಸ್ಟಿಂಗ್ ಮಾಡಬೇಕಾ ಮತ್ತು ನೆಕ್ಸ್ಟ್ ದವರು ಮಾಡಬೇಕಾ ಅಂದಾಗ ಈ 0 ಹೋಯಿತು. ಎಷ್ಟು ಉಳಿತು 1/3 ಉಳಿತ. ಹೌದು ಇಲ್ಲೋ? 1/3 ಉಳಿದಾಗ ನೆಕ್ಸ್ಟ್ ನಮಗೆ ಇನ್ನು ಯಾವ್ದು ಮಾಡಬೇಕು, ನೆಕ್ಸ್ಟ್ ನೋಡಿರಿ 1/3 ಉಳಿತಿಲ್ಲ ಅಂದ್ರೆ 1/3 ಟೈಮ್ಸ್ ಮಾಡ್ತಾರೆ. ಈಗ ಆಲ್ರೆಡಿ ನೋಡಿರಿ ಎಷ್ಟು ದಿನ ಆಗೈತಿ, ಇದು 1 ದಿನ 2 ದಿನ 3 ದಿನ ಅಂದರೆ ಇದು 1/3 ಅಂದಾಗ 3:1/3 ದಿವಸದಾಗ ಅವರು ಮುಗಿಸ್ತಾರೆ. ಅದನ್ನು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾಕಂತಂದ್ರೆ ಈ ರೀತಿ ಲೆಕ್ಕ ಎಲ್ಲಿ ಈ ಸಲ ಕೊಟ್ಟಿರ್ಬೋದು, ಲಾಸ್ಟೆಲ್ಲ ಕೆಲವೊಂದು ಶಿಫ್ಟಿಗೆ ಹೊಸ ಹೊಸ ಟೈಪ್ಸ್ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ನಾನು ಈ ರೀತಿ ನಿಮಗೆ ಸಿಂಪಲ್ಲಾಗಿ ಮಾಡಿ ಹೇಳಿದ್ದು. ಓಕೆ, ಕೊಟ್ಟಿದ್ದು ಫಸ್ಟಿಗೆ ಎಲ್ ಸಿ ಎಮ್ ತೆಗಿರಿ, ಆಮೇಲೆ ಎಫಿಷಿಯನ್ಸಿ ಮಾಡ್ಕೊರಿ. ಯಾರ್ಯಾರು ಕೊಟ್ಟಾರ ಅವ್ರದ್ದು ಕಂಡು ಹಿಡಿದ ಮೇಲೆ ಆಮೇಲೆ ಅವ್ರು ಕೇಳಿದಂಥದ್ದು ಏನದಲ್ಲ ಇಲ್ಲಿ ನಾವು ಮಾಡಬೇಕಾಗುತ್ತೆ. ಡನ್. ಓಕೆ, ನೆಕ್ಸ್ಟ್ ಮಂದಾರ್, ಕೇತನ್ ಮತ್ತು ತುಷಾರ್ ಅವರ ಸರಾಸರಿ ತೂಕ. ಓಕೆ, ಸರಾಸರಿ ತೂಕ ಅಂದ್ರೆ 45 ಅದ. ಓಕೆ, ಎಷ್ಟು ಜನ ಅದಾರ ಅವರು? 3 ಜನ ಅದಾರ. ಅಂದ್ರೆ 45 × 3. ಓಕೆ, ನೆಕ್ಸ್ಟು ಈ ಕಡೆ ಮಂದಾರ್ ಮತ್ತು ಕೇತನ್ನು 43, ಕೇತನ್ ಮತ್ತು ತುಷಾರು 48. ಈ 40 ಇಲ್ಲಿ ಇಬ್ಬರದಾರ, ಇಲ್ಲಿ ಇಬ್ಬರದಾರ. ಟೋಟಲ್ ಕೂಡಿಸಿದ್ವಿ ಎಷ್ಟಾಯಿತು 43, 80 ಆಯಿತು, 91 ಆಯಿತು. ಈ 91ರಾಗ ಇಲ್ಲಿ ಇಬ್ಬರದಾರ, ಇಲ್ಲಿ ಇಬ್ಬರದಾರ ಅಂದರೆ ಇಂಟು 2 ಮೈನಸ್ ಇಷ್ಟ ನೋಡಿರಿ. ಸಿಂಪಲ್. 91 × 2 ಅಂದ್ರೆ 182 ಮೈನಸ್ 45 3 ಅಂದ್ರೆ 135 ಅಂದರೆ ಎಷ್ಟಾಯ್ತು ಟೋಟಲ್ 47. ಆ ಕೇತನ್ ಅವರ ತೂಕ ಎಷ್ಟು? 47. ಆಪ್ಷನ್ ನಂಬರ್ ಬಿ ನೋಡಿರಿ. ಸಿಂಪಲ್ಲಾಗಿ 2 ಲೈನ್ದಾಗ ಮಾಡ್ಬೋದು. ಡನ್ನ. ನೆಕ್ಸ್ಟ್ ಈಗ ನೋಡಿ, ಸತತ 3 ತಿಂಗಳುಗಳಲ್ಲಿ 55%, 10%, 20% ಆದರೆ ಕಡಿಮೆ ಆಗುತ್ತದೆ. 4ನೇ ತಿಂಗಳಲ್ಲಿ 65% ಹೆಚ್ಚಾಗುತ್ತದೆ. ಹೆಚ್ಚಾಗತ್ತೆ ರೇಷಿಯೋ ನೆನಪಿಟ್ಟುಕೊಳ್ಳಿ. ಈಗ ನಾನು ಸಿಂಪಲ್ಲಾಗಿ ನಿಮಗೆ ಹೇಳ್ಕೊತ ಹೋಗ್ತೀನಿ ನೋಡಿರಿ. ಹೆಚ್ಚಾಗುತ್ತದೆ 4ನೇ ತಿಂಗಳಲ್ಲಿ ಇಂಧನ ಬೆಲೆ ಮೂಲ ಬೆಲೆಗೆ ಹೋಲಿಸಿದರೆ ಶೇಕಡಾವಾರು ಎಷ್ಟು ಹೆಚ್ಚಳ ಅಥವಾ ಇಳಿಕೆ ಆಗುತ್ತದೆ ಯಾವುದಾಗತ್ತೆ ಕೇಳ್ಯಾರ ಅವರು. ಈಗ ನೋಡಿರಿ, ಫಸ್ಟಿಗೆ ಪರ್ಸೆಂಟೇಜ್ಗಳು ಯಾವ್ಯಾವುದೋ ಬರ್ಕೋರಿ. ಯಾವ್ಯಾವುದವ 55 ಅದ, ಆಮೇಲೆ 10 ಅದ, ಆಮೇಲೆ 20 ಅದ, ಆಮೇಲೆ 65 ಅದ. ಆದ್ರೆ ಇಲ್ಲಿ ಒಂದು ತಲೆ ಇಟ್ಕೊಂಡ್ಬಿಡ್ರಿ, ಇದು ಹೆಚ್ಚಾಗುತ್ತೆ, ಇವು 3 ಕಡಿಮೆ ಆಗ್ತಾವೆ. ಹೌದು ಇಲ್ಲೋ? ಈಗ
ಇದನ್ನು ನಾವು ಪರ್ಸೆಂಟೇಜ್ದಾಗ ಕೊಟ್ಟಾರವ್ರು, ಇವೆಲ್ಲ 3 ಪರ್ಸೆಂಟೇಜ್ದಾಗ ಅದಾವೆ. ಇದನ್ನು ನಾವು ಭಿನ್ನ ರಾಶಿ ಒಳಗೆ ಬರೆದ್ರೆ ಎಷ್ಟೆಷ್ಟು ಬರ್ತಾವೆ ರೀ? ಇದು 11/20 ಬರುತ್ತೆ, ಇದು 1/10 ಬರುತ್ತೆ, 20% ಅಂದರೆ 1/5 ಬರುತ್ತೆ, 65 ಅಂದರೆ ಎಷ್ಟು ಬಂತು? 13/12 ಭಿನ್ನ ರಾಶಿ ಒಳಗೆ ಬರ್ತಾವೆ. ಇವೆಲ್ಲ ಪರ್ಸೆಂಟೇಜ್ ಒಳಗೆ ಅದಾವೆ, ಅದೊಂದು ತೆಲಾಗಿರಲಿ. ಓಕೆ, ಈಗ ಒಂದೇದು ನೋಡಿರಿ, ಇದು 20 ಅದ. 20 ಇದ್ದಾಗ ಇದು ಏನಾಗುತ್ತೆ? 11 ಕಡಿಮೆ ಆಗೈತಿ. ಕಡಿಮೆ, ಇವು 3 ಕಡಿಮೆ ಅದಾವೆ ರೀ, 1 2 3 ಕಡಿಮೆ ಅಂತಂದಾಗ ಎಷ್ಟಾಯ್ತು? 20 9 11 ಹೋದ್ರೆ 9 ಆಯಿತು. ಇದು 10 ಅದ, 1 ಕಡಿಮೆ ಆಗೈತಿ ಅಂದ್ರೆ 9 ಆಯಿತು. ನೆಕ್ಸ್ಟು ಇದು 5 ಅದ, 1 ಕಡಿಮೆ ಆಗಿತ್ತು ಅಂದ್ರೆ 4. ಆದ್ರೆ ಇದು ಹೆಚ್ಚಾಗೈತಿ, ಇದು 20 ಅದ, ಆದ್ರೆ ಇದು 13 ಹೆಚ್ಚಾಗೈತಿ ಅಂದ್ರೆ ಎಷ್ಟಾಯಿತು? 33 ಆಯಿತು. ಡನ್. ಈಗೇನು ಮಾಡಬೇಕು? ಇವುಗಳನ್ನೆಲ್ಲ ಮಲ್ಟಿಫಿಕೇಷನ್ ಮಾಡಬೇಕು. ಮಲ್ಟಿಫಿಕೇಷನ್ ಮಾಡಿದ್ಮೇಲೆ ಇದೆಷ್ಟು ಬರುತ್ತೆ? 20,000 ಬಂತ. ಆಮೇಲೆ ಇದು 10,692 ಬಂತು. ಓಕೆ, ಈಗ ನಾವು 100ಕ್ಕೆ ಕಂಪೇರ್ ಮಾಡಬೇಕು ಇದನ್ನು ಅಂದಾಗ ಇವು ಎರಡನ್ನು ನಾನು ನೆಕ್ಸ್ಟ್ ಪೇಜ್ ಒಳಗೆ ತೊಗೋತೀನಿ, ಸ್ವಲ್ಪ ಕೆಳಗೆ. ಓಕೆ, 100ಕ್ಕೆ ತಂದು ಇಡ್ಬೇಕು ನಾ ಈಗ. ಓಕೆ, ಡನ್. ಈಗ ನೋಡಿರಿ, ಇದೆಷ್ಟದ? 20,000. ನೆಕ್ಸ್ಟ್ ಏನದ ರೀ? 10,692. ಓಕೆ, ಈಗ ಫಸ್ಟಿಗೆ ಡಿವಿಸಿಬಲ್ ಬೈ 4 ಮಾಡ್ತೀನಿ ಇದಕ್ಕೆ. ಅಂದರೆ ಎಷ್ಟು ಬಂತು? ಇದು 5,000 ಬಂತ. ಆಮೇಲೆ ಇದೆಷ್ಟು ಬಂತು? 4 2 8, 4 6 4 7 4 3 ಇಷ್ಟು ಬಂತ. ಮತ್ತು ಇದನ್ನು ಏನು ಮಾಡ್ತೀನಿ? ಡಿವಿಸಿಬಲ್ ಬೈ 5 ಮಾಡ್ತೀನಿ. ಅಂದಾಗ ಇದೆಷ್ಟು ಬಂತು? 1,000 ಬಂತ. ಓಕೆ, ಇದೆಷ್ಟು ಬಂತು? 5 5 25, 5 3 5 4 ಪಾಯಿಂಟು, 5 6 30 ಮುಗೀತಾ? ಇದು 1000 ಬಂತು. ಇದಕ್ಕೆ ನಾ ಡಿವೈಡೆಡ್ ಬೈ 10 ಮಾಡ್ತೀನಿ. ಅಂದರೆ ನಂಗೆ 100ಕ್ಕೆ ಕಂಪೇರ್ ಮಾಡಬೇಕಾಗಿತ್ತು. ಅಂದರೆ ಇದು 100 ಆಯಿತು, ಇದೆಷ್ಟಾಯಿತು? 53.46 ಆಯಿತು. ಈಗ ಕಂಪೇರ್ ಮಾಡಿರಿ, ಈ 100 ಇದ್ದದ್ದು ಎಷ್ಟಾಗೈತೆ ರೀ? 53.46. ಅಂದರೆ ಎಷ್ಟಾಗೈತಿ ರೀ ಡಿಫ್ರೆನ್ಸು? 46.54. ದಿಸ್ ಈಸ್ ದ ಡಿಫ್ರೆನ್ಸ್. ಇಷ್ಟು ಏನಾಗೈತೆ ರೀ? ಅದು ಜಾಸ್ತಿ ಆಗೈತೆ. ಗೊತ್ತಾಗತ್ತಿಲ್ಲ ರೀ? ಗೊತ್ತಾಯಿತು? ಹಾಂ, 46.54 ಎಷ್ಟೈತೆ ರೀ? 46.54. ಆಪ್ಷನ್ ನಂಬರ್ 46.54 ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಈ ಮೆಥಡು ವೆರಿ ಈಸಿ ಆಗುತ್ತೆ. ಪರ್ಸಂಟೇಜನ್ನು ಭಿನ್ನರಾಶಿ ಒಳಗೆ ಮಾಡ್ಕೋದು, ಅವುಗಳನ್ನ ಯಾವ ರೀತಿ ಇನ್ಕ್ರೀಸ್ ಆಗಿತ್ತೋ ಲೆಸ್ ಆಗಿತ್ತೋ ಅವುಗಳನ್ನ ಮಲ್ಟಿಫಿಕೇಷನ್ ಮಾಡ್ಕೊಂಡು 100ಕ್ಕೆ ಕಂಪೇರ್ ಮಾಡ್ರೆ ಮುಗಿದೋಯ್ತು. ಡನ್. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ ನೋಡಿರಿ. ಶಾನ್ ಬಳಿ 1,612 ರೂಪಾಯಿ ಅದಾವ. ತನ್ನ ಮಕ್ಕಳಾದ ಲಾಸ್ಟ್ 3 ಶಿಫ್ಟ್ನಾಗೂ ಬಂದವರು ಈ ಸಲ ನಡುವೆ ಹಂಚಿಕೆ ಮಾಡಿಕೊಂಡು 8% ಬಡ್ಡಿಗೆ ಹೂಡಿಕೆ ಮಾಡಲು ಹೇಳಿದರು. ಪಿಯೂಷ್ ಮತ್ತು ಮನೋಜ್ ಕ್ರಮವಾಗಿ 12 ಮತ್ತು 13 ವರ್ಷದ ನಂತರ ಒಂದೇ ಮೊತ್ತವನ್ನು ಪಡೆದರೆ ಶಾನ್ ಪಿಯೂಷ್ಗೆ ನೀಡಿದ ಹಣ ಎಷ್ಟು ಅಂತ ಕೇಳ್ಯಾರ. ಓಕೆ, ಫಸ್ಟಿಗೆ ಕೊಟ್ಟಂತಹ ಪರ್ಸೆಂಟೇಜ್ 8%. ಭಿನ್ನರಾಶಿ ಒಳಗೆ ಎಷ್ಟಾಯಿತು? 2/25 ಆಯಿತು. ಅಂದಾಗ ಎಷ್ಟಾಯಿತು? ಇದು 27 ಆದರೆ ಇದು 25 ಆಗುತ್ತೆ. ಟೋಟಲ್ ಕೂಡಿಸ್ರಿ, 25 ಮತ್ತು 27 ಅಂದ್ರೆ 52 ಆಯಿತು. 52 ಅಂದ್ರೆ 1612. ನೋಡಿರಿ, ಎಲ್ಲ ಸೇಮ್ ಅದಾವೆ ನಂಬರ್ಸು, ಪರ್ಸೆಂಟೇಜ್ ಸೇಮ್ ಅದಾವೆ. ನಂಬರ್ಸ್ ಅಷ್ಟೇ ಚೇಂಜ್ ಕೊಟ್ಟಾರೆ ಲಾಸ್ಟಿಗೆ, ಮೊತ್ತವನ್ನು ಮಾತ್ರ. ಹಂಗಾದ್ರೆ ಪಿಯೂಷ್ಗೆ ಕೊಟ್ಟಂಥದ್ದು, ಪಿಯೂಷ್ಗೆ ಅದು 27. ಫಸ್ಟ್ನೇದು 27 ಅಂದರೆ ಎಷ್ಟು? ಇದಕ್ಕೆ ಮಲ್ಟಿಫಿಕೇಷನ್ ಬೈ 31 ಮಾಡ್ಯಾರ. ಇದಕ್ಕೂ ಏನು ಮಾಡಿರಿ? ಮಲ್ಟಿಫಿಕೇಷನ್ ಬೈ 31 ಮಾಡಿರಿ. ಬರುವಂತಹ ಆನ್ಸರ್ ಏನೈತೆ ರೀ? 837. 837. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಶಾರ್ಟ್ಕಟ್ಟು. ಓಕೆ, ಡನ್. ನೆಕ್ಸ್ಟ್ ಹಾಂ, 26, 8, 11 ಮತ್ತು 13 ರಿಂದ ಭಾಗಿಸಲ್ಪಡುವ ಚಿಕ್ಕ ನೈಸರ್ಗಿಕ ಸಂಖ್ಯೆಯನ್ನು ಕೇಳ್ಯಾರ. ಫಸ್ಟಿಗೆ ನಾವು ಏನು ಮಾಡಬೇಕಂತಂದಾಗ, ಈಗ ಎಲ್ಲದರಲ್ಲೂ ಭಾಗಿಸ್ಕೋತ ಕೂಡಂಗಿಲ್ಲ. 8ರ ನಿಯಮ ಏನದ ರೀ? ಕೊಟ್ಟಂತಹ ಸಂಖ್ಯೆಯಲ್ಲಿನ ಕೊನೆಯ 3 ಅಂಕಿಗಳು 8ರಲ್ಲೇ ಭಾಗ ಹೋದ್ರೆ ಆ ಪೂರ್ತಿ ಸಂಖ್ಯೆ 8ರಲ್ಲೇ ಭಾಗ ಹೋಗುತ್ತೆ. ಅಂದಾಗ ಇದು ಒಂದೇ ಹೋಗುತ್ತೆ ರೀ. ಯಾವುದು? 1144 8ರಲ್ಲೇ ಭಾಗ ಹೋಗುತ್ತೆ ನೋಡಿರಿ. ಕೊನೆಯ 3 ಅಂಕಿಗಳು ಯಾವ? 144/8 ಅಂದ್ರೆ 8 1 8, 8 8 64. ಅಂದ್ರೆ ನಮ್ಮದು ಅತಿ ಚಿಕ್ಕ ಸ್ವಾಭಾವಿಕ ನೈಸರ್ಗಿಕ ಸಂಖ್ಯೆ ಯಾವುದು ರೀ? 1144. ಎಲ್ಲಾದರೆ ಭಾಗಿಸ್ಕೋತ ಕೂಡಂಗಿಲ್ಲ. ಡನ್.
ಓಕೆ. ನೆಕ್ಸ್ಟ್, ಒಂದು ವಿಶ್ವವಿದ್ಯಾನಿಲಯವು 500 ಅಧ್ಯಾಪಕರ ಪುರುಷರು ಮತ್ತು ಮಹಿಳೆಯರಿಗೆ ಮಾತ್ರ ಹೊಂದಿದ್ದು ಅದರಲ್ಲಿ 60ರಷ್ಟು ಮಹಿಳೆಯರು ಇದ್ದಾರೆ. ಮಹಿಳೆಯರ ಸರಾಸರಿ ಎತ್ತರ 162 ಸೆಂಟಿಮೀಟರ್ ಹಾಗಾದರೆ ಮತ್ತು ಪುರುಷರದು 168. ಆದರೆ ಅಧ್ಯಾಪಕರ ಸರಾಸರಿ ಎತ್ತರ ಎಷ್ಟು? ಈ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ಮೇಲ್ ಕ್ಯಾಂಡಿಡೇಟ್ಗಳು 60% ಅಂದಾಗ ಉಳಿದವರು ಫೀಮೇಲ್ ಎಷ್ಟು? 40%. ಹೌದು ಇಲ್ಲೋ? 60 ಆದ್ರೆ ಇವರೆಷ್ಟು? 40. ಈಗ ಇದನ್ನು ಸಿಂಪ್ಲಿಫೈ 60 ಮತ್ತು 40ಯನ್ನು ನಾವು ಸಿಂಪ್ಲಿಫೈ ಮಾಡಿದಾಗ ಇದು 23 60, ಇದು 22. ಟೋಟಲ್ ಎಷ್ಟು ಬಂತು? ಸಿಂಪಲ್ 3 2 ಬಂತು. ನಾವು ನಂಬರನ್ನು ಚಿಕ್ಕದು ಮಾಡ್ಕೊಂಡಿವಿ. 3 2 ಎಷ್ಟಾಯಿತು? 5 ಆಯಿತು. ಈಗ 3 ಅಂದ್ರೆ ಎಷ್ಟೈತೆ ರೀ? ಮೇಲ್ದು ಸರಾಸರಿ 162 ಅದ, ಆಮೇಲೆ ಫೀಮೇಲ್ದು 168 ಅದ. ಈಗ ನಾವು ಏನು ಮಾಡಬೇಕು? ಡೈರೆಕ್ಟಾಗಿ ಇದನ್ನಷ್ಟ ಮಾಡ್ಕೋಬೋದು. ಹೆಂಗೆ? ನೋಡಿರಿ 162 ಇಂಟು 3 ಪ್ಲಸ್ 168 ಇಂಟು 5 ಇಂಟು 2 ಐತಿ. ಸಾರಿ, ಅವ್ರದ್ದು ಫೀಮೇಲ್ದು ಎಷ್ಟು ಅದ? 2 ಅದ. ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ? 5 ಅದ. ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ದೆನ್ ನೆಕ್ಸ್ಟ್ ಏನು ಮಾಡ್ತೀವಿ? 162 ಇಂಟು 3 ಅಂದರೆ ಎಷ್ಟು ಬಂತು? 486 ಬಂತು. ಪ್ಲಸ್ ಇದೆಷ್ಟು ಬಂತು? 336 ಬಂತು. ಡಿವೈಡೆಡ್ ಬೈ 5. ಓಕೆ, ಡಿವೈಡೆಡ್ ಬೈ ಎಷ್ಟು ಬಂತು? 5 ಐತಿ. ಈಗ ಈಕ್ವಲ್ ಟು 2 ಸೇರಿಸಿ 882 ಡಿವೈಡೆಡ್ ಬೈ 5. ಇದನ್ನು ಸಿಂಪ್ಲಿಫೈ ಮಾಡಿರಿ. 882 ಡಿವೈಡೆಡ್ ಬೈ 5 ಅಂತಂದಾಗ 5 1 5, 5 6 30, 5 4 20, 5 4 20 ಅಂದರೆ 164.4 ಸೆಂಟಿಮೀಟರ್ ಅವ್ರದ್ದು ಎವರೇಜ್. 164.4. ಆಪ್ಷನ್ ನಂಬರ್ ಸಿ ನೋಡ್ರಿ. ಡನ್? ಓಕೆ. ನೆಕ್ಸ್ಟ್, ಮೂಲ ಮೊತ್ತದ ಸರಳ ಬಡ್ಡಿಯು 4 ವರ್ಷಗಳ ಅವಧಿಗೆ ವಾರ್ಷಿಕವಾಗಿ 8ರಷ್ಟು ದರದಲ್ಲಿ 824 ಆಗಿದೆ. ಹಾಗಾದರೆ ಮೂಲ ಮೊತ್ತವೆಷ್ಟು? ಫಸ್ಟಿಗೆ ನಾವು ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದ್ವಿ. ಹೆಂಗೆ? ಈಗ ಫಾರ್ ಎಕ್ಸಾಂಪಲ್ ನಂಗೆ ಅಸಲು ಎಷ್ಟು ತಿಳ್ಕೊರಿ? 100 ರೂಪಾಯಿ ಅಂತ ತಿಳ್ಕೊರಿ. ರೇಟ್ ಆಫ್ ಇಂಟ್ರೆಸ್ಟು 8 ಕೊಟ್ಟಾರ, ಟೈಮ್ 4 ವರ್ಷ ಕೊಟ್ಟಾರ ಅಂದಾಗ ನಮ್ಮದು ಬಡ್ಡಿ ಎಷ್ಟಾಗುತ್ತೆ ರೀ? 8 4 32 ಬಡ್ಡಿ ಆಯಿತು ಅಂದಾಗ ಅವ್ರು ಏನು ಕೊಟ್ಟಾರ? 824 ಆಗೈತೆ ಅಂದಾರ ಅವರು ಮೂಲ ಅಸಲಿಗಿಂತ. ಅಂದಾಗ ಈ 32 ಅಂದ್ರನ ನಮ್ಮದೀಗ ಸಿಕ್ಕದ್ದು. ಅವ್ರು ಕೊಟ್ಟದ್ದು ಎಷ್ಟು? 824 ಇಂಟು 100 ಮಾಡಿರಿ ಅಂದಾಗ ಎಷ್ಟು ಬಂತು? ಡೈರೆಕ್ಟ್ ನಾವು ಇದನ್ನು ಮಾಡಿರಿ, ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ ಮಾಡ್ತೀರಿ? 2 1 2, 2 6 12. ನೆಕ್ಸ್ಟು 2 4 8, 2 1 2, 2 ಅಂದಾಗ ಎಷ್ಟು ಬಂತು? 412 ಮುಂದೆ 2 0 ಡಿವೈಡೆಡ್ ಬೈ 16 ಅದ. ಹೌದು ಇಲ್ಲೋ? 16 ಉಳಿದತಿಲ್ಲ? 16. ಇನ್ನು ಸಿಂಪ್ಲಿಫೈ ಮಾಡಿರಿ. 16 1 16, 16 2 32, 16 5 16 7 16 5 ಅಂದರೆ ಎಷ್ಟು ಬಂತು? 2575. 2575. ಆಪ್ಷನ್ ನಂಬರ್ ಎ ನೋಡ್ರಿ. ಡನ್? ಆಪ್ಷನ್ ನಂಬರ್ ಎ. ಈ ರೀತಿ ಮಾಡಬೇಕಾಗತ್ತೆ. ಓಕೆ, ಡನ್. ನೆಕ್ಸ್ಟು, ಇದು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿ ಅಂದ್ರೆ 2% ಅದ. ಎಕ್ಸ್ ಅಂತಂದ್ರೆ 348 ಅಂದರೆ ಎಕ್ಸ್ ಅದು 2% ಅಂದ್ರೆ 348 ಅಂದಾಗ ಈ 2 1 2 ಎಷ್ಟರಲ್ಲಿ? 2 50 ಆ ಕಡೆ ಕಳಿಸ್ಬಿಟ್ರಿ, ಇಂಟು ಆಗ್ಬಿಡ್ತು. 348 ಇಂಟು 50 ಅಂತಂದಾಗ ಎಷ್ಟು ಬಂತು? 300 ಅಂದ್ರೆ 5 8 40, 4 ಅಂತಂದ್ರೆ 5 3 15 17 ಅಂದರೆ 174. ಇದೊಂದು 0 ಅಂದರೆ 17,400. ಆಪ್ಷನ್ ನಂಬರ್ ಎಷ್ಟು? ಬಿ ನೋಡಿರಿ. ಆಪ್ಷನ್ ನಂಬರ್ ಬಿ. ಓಕೆ, ಡನ್. ನೆಕ್ಸ್ಟ್ ಲಸ ಮಸ ಮೇಲೆ ಅದ ನೋಡಿರಿ. 2 ಸಂಖ್ಯೆಗಳ ಲಸ ಮತ್ತು ಮಸಗಳು ಕ್ರಮವಾಗಿ 168 ಮತ್ತು 14. ಒಂದು ಸಂಖ್ಯೆ 42. ವೆರಿ ಇಂಪಾರ್ಟೆಂಟ್. ಈ
ಕಂಪಲ್ಸರಿ ಒಂದೊಂದು ಕೇಳಿದಾರೆ ಅಂದಾಗ ನಮ್ದು ಏನದ ರೀ ಎ ಇಂಟು ಬಿ ಈಕ್ವಲ್ ಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್. ಎರಡು ಸಂಖ್ಯೆಗಳಲ್ಲಿ ನಮ್ದು ಏನು ಮಾಡ್ಯಾರ, ಒಂದು ಸಂಖ್ಯೆ ಕೊಟ್ಟಾರ 42, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ. ಲಸ ಎಷ್ಟು ಕೊಟ್ಟಾರ, 168 ಕೊಟ್ಟಾರ, ಮಸ 14 ಕೊಟ್ಟಾರ. ಓಕೆ, ಈಗ ನನಗೆ ಬಿ ಬೇಕಾಗಿತ್ತಂದ್ರೆ 168 ಇಂಟು 14 ಡಿವೈಡೆಡ್ ಬೈ ಈ 42 ಆ ಕಡೆ ಡಿವೈಡ್ ಬೈ ಆಗುತ್ತೆ. 14 ಒಂದಲೇ 14 3 42, 3 ಒಂದಲೇ 3 5 15, 1 ಉಳಿತು 3 6 18. ದೆನ್ ದ ವ್ಯಾಲ್ಯೂ ಆಫ್ another number is 56. Option number B is the answer. Okay, done. Next, ಒಂದು ಫ್ಯಾನ್ನ ಮಾರಾಟದ ಬೆಲೆ 7,397, ಲಾಭದ ಶೇಕಡಾವಾರು 37 ಆಗಿದ್ದರೆ ಫ್ಯಾನ್ನ ವೆಚ್ಚ ಎಷ್ಟು ಅಂತಂದಾಗ, ಈಗ ನೋಡ್ರಿ 100ದ ಇದಕ್ಕೆ 32 ಲಾಭ ಆಗಿತ್ತಂದ್ರೆ 132. ಹೌದು ಇಲ್ಲೋ? ಓಕೆ, ಈಗ 132 ಲಾಭ ಆದ ನಂತರ ಅವನಿಗೇನಾಗೈತಿ 7,392 ರೂಪಾಯಿ ಸಿಕ್ಕವ ಅಂದಾಗ 100 ಅಂದರೆ ಎಷ್ಟು? ಇದಕ್ಕೆ 132 7,000 ಇದಾಗಿತ್ತಂದ್ರೆ ಅದಕ್ಕೆ ಇಂಟು 56 ಮಾಡ್ಯಾರ. ಇದಕ್ಕೂ 56 ಮಾಡಿಬಿಡ್ರಿ, 5,600. ದಿಸ್ ಈಸ್ ವೆಚ್ಚ ಬೆಲೆ ಅಂದ್ರೆ ಕಾಸ್ಟ್ ಪ್ರೈಸ್, ಅದು ಕೊಟ್ಟದು 5,600. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ಡನ್. 18th ಒನ್ ನೋಡ್ರಿ. ಸಚಿನ್ 157 ಕುರ್ಚಿಗಳನ್ನು ಮಾರಿ 57 ಕುರ್ಚಿಗಳ ಮಾರಾಟದ ಬೆಲೆಗೆ ಸಮಾನವಾದ ಲಾಭವನ್ನು ಪಡೆಯುತ್ತಾನೆ. ಅದರ ಲಾಭದ ಶೇಕಡಾವಾರು ಎಷ್ಟು ಅಂತಂದ ನೋಡ್ರಿ. ಸಿಂಗಲ್ ಲೈನ್ ಅವ್ರು ಕೊಟ್ಟದನ್ನ ಬರಿತೀನಿ ನೋಡ್ರಿ, ಒಂದೇ ಲೈನ್ ಒಳಗೆ ಬರಿತೀನಿ. ಏನು ಕೊಟ್ಟಾನ, 152 ಚೇರ್ಗಳ ಲಾಭ ಏನೈತಲ್ಲ, ಸೆಲ್ಲಿಂಗ್ ಪ್ರೈಸ್, ಅದನ್ನು ಮಾರಿದ ಮೇಲೆ ಏನು ಸಿಗುತ್ತಲ್ಲ ಅವನಿಗೆ, ಅವ್ನು ಮಾರಿದ ಮೇಲೆ ಏನು ಸಿಗುತ್ತೆ ರೀ, 152 ಚೇರ್ಗಳ ಕಾಸ್ಟ್ ಪ್ರೈಸ್ ಸಿಗತ್ತಲ್ಲ, ಅದಕ್ಕಿಂತ ಅವನಿಗೆ 52 ಎಕ್ಸ್ಟ್ರಾ ಚೇರ್ ಮಾರಿದ ಮೇಲೆ ಅವನಿಗೇನು ಸಿಗುತ್ತೆ, ಅಷ್ಟು ಲಾಭ ಸಿಗುತ್ತೆ. ಅಂದ್ರೆ 52 ಚೇರಿಂದ ಹೆಚ್ಚು ಸಿಗ್ತದೆ ಅವನಿಗೆ. ಹೌದಾ? ಈ ಸೆಲ್ಲಿಂಗ್ ಪ್ರೈಸ್ ಈ ಕಡೆ ಕರ್ಕೊಂಬರ್ರಿ, ಇದು ಮೈನಸ್ ಆಗುತ್ತೆ. 152 52 ಹೋದರೆ ಎಷ್ಟು ಉಳಿತು, ಒಂದು 100. ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ ಟು 152 ಕಾಸ್ಟ್ ಪ್ರೈಸ್. ಈಗ ಸೆಲ್ಲಿಂಗ್ ಪ್ರೈಸ್ ಇಲ್ಲೇ ಇರಲಿ, ಕಾಸ್ಟ್ ಪ್ರೈಸ್ ಈ ಕಡೆ ಡಿವೈಡೆಡ್ ಬೈ ಆಯಿತು. ಈ 152 ಇದ್ದದ್ದು ಇಲ್ಲಿ 100 ಆಗುತ್ತೆ, ಇದು 100 ಈ ಕಡೆ ಬರುತ್ತೆ. ಅಂದ್ರೆ ಇಲ್ಲೇ ಕಂಪೇರ್ ಮಾಡಿರಿ, 100 ಇದ್ದದ್ದು ಎಷ್ಟಾಗೈತಿ, 152 ಆಗೈತಿ. ಅಂದ್ರೆ ಎಷ್ಟು ಹೆಚ್ಚಾಗೈತಿ, 52 ಹೆಚ್ಚಾಗೈತಿ. ಅಂದ್ರೆ ಅವನಿಗೆ ಎಷ್ಟು ಲಾಭ ಸಿಕ್ಕತಿ, ಶೇಕಡ 52ರಷ್ಟು ಲಾಭ ಸಿಕ್ಕತಿ. ಇಲ್ಲೇ ಕಂಪೇರ್ ಮಾಡಿ ನೋಡ್ರಲ್ಲ, 152ಕ್ಕೆ 52 ಹೆಚ್ಚು ಸಿಕ್ಕತ್ತೆ, ಅಂದ್ರೆ 52% ಲಾಭ ಸಿಕ್ಕತ್ತೆ ಅವನಿಗೆ. ಡನ್. ಓಕೆ, ನೆಕ್ಸ್ಟ್ 19th ಒನ್. ಪ್ರಪೋರ್ಷನ್ ಮೇಲೆ ಕೇಳಿದ್ದಾರೆ ನೋಡ್ರಿ. ಇಲ್ಲಿ 2.8 0.7 ನಡುವಿನ ಅನುಪಾತ. ಪ್ರಪೋರ್ಷನ್, ಮೀನ್ ಪ್ರಪೋರ್ಷನ್ ಕೇಳಿದ್ದಾರೆ. ಮೀನ್ ಪ್ರಪೋರ್ಷನ್ ಮೀನ್ಸ್ AB ಈಕ್ವಲ್ ಟು ರೂಟ್ ಆಫ್ AB. ಓಕೆ, ರೂಟ್ ಆಫ್ AB ಮೀನ್ಸ್ ರೂಟ್ ಆಫ್ A ವ್ಯಾಲ್ಯೂ 2.8 ಅದ, B ವ್ಯಾಲ್ಯೂ 0.7 ಅದ. ಈಗ ನಾ ಪಾಯಿಂಟ್ ಬಿಟ್ಟು ಉಳ್ಕಿದ್ದು ನಾ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಓಕೆ, ಪಾಯಿಂಟ್ ಅಂದ್ರೆ 28 ಅಂತಂದ್ರೆ ನಾವೇನು ಮಾಡ್ತೀವಿ, 7 4 28 ಬರಿತೀವಿ. 7 × 4 ಬರಿಬೋದು. ಪಾಯಿಂಟ್ ತೊಗೊಂಡಿಲ್ಲ, ಈಗ ಪಾಯಿಂಟ್ ಬಿಟ್ಟಿವಿ. ನೆಕ್ಸ್ಟ್ ಇದು 7. ಈಗ ಇನ್ನು 2 4 ರೂಟಿಂದ ಹೊರಗೆ ತೆಗೆದ್ರೆ ಎಷ್ಟು ಬಂತು, 2 ಬಂತು. ನೆಕ್ಸ್ಟು 7 2 ಅದಾವ, 7 7 49, ರೂಟಿಂದ ಹೊರಗೆ ತೆಗೆದ್ರೆ 7 ಆಯಿತು. ಅಂದ್ರೆ 7 ಎಷ್ಟು 14 ಬಂತು. ಆದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ 1.4 ಈಸ್ ದ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ದ ಆನ್ಸರ್. ಪಾಯಿಂಟಿಂದ ಬಿಟ್ಟು ಆಮೇಲೆ ಪಾಯಿಂಟ್ ಕೊಟ್ರಿ. ಡನ್. ಲಾಸ್ಟ್ ಕ್ವಶನ್. ಮನೋಜ್ ತನ್ನ 1/5 ವೇಗದಲ್ಲಿ ಕಾರನ್ನು ಓಡಿಸಿದರೆ ಅವನು ಬಿ ಸಿಟಿಯನ್ನು 36 ನಿಮಿಷಗಳ ತಡವಾಗಿ ತಲುಪುತ್ತಾನೆ. ಮನೋಜ್ ತನ್ನ ಸಾಮಾನ್ಯ ವೇಗದಲ್ಲಿ ಓಡಿಸಿದರೆ ಸಿಟಿ ಎ ನಿಂದ ಸಿಟಿ ಬಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಾಮಾನ್ಯ ವೇಗ ಎಷ್ಟು? ಇಲ್ಲಿ ಇಂಗ್ಲೀಷ್ನಾಗ ಕೊಟ್ಟಿನ ಕ್ವಶನ್, ಡೌಟ್ ಇದ್ರೆ ಅಲ್ಲಿ ನೋಡ್ಕೊರಿ. ಈ 1/5 ರೇಷಿಯೋ ಅಂತ ಕೊಟ್ಟಾನಲ್ಲ, ಇದು ನಮಗೆ ಏನು ಸ್ಪೀಡ್ ಮತ್ತು ಟೈಮ್ಗೆ ನಾನು ಇದನ್ನು ಮಾಡ್ಕೊತೀನಿ ಇನ್ವರ್ಸ್ಲಿ. ಇದು 5 ಅಂದರೆ ಇದು 1 ಆಗುತ್ತೆ, ಇದು 1 ಇದ್ರೆ ಇದು 5 ಆಗುತ್ತೆ. ಇದೆಷ್ಟು ಹೆಚ್ಚಾಗಿತ್ತು ಟೈಮು, 4 ಹೆಚ್ಚು ತೊಗೊಂಡು. 4 ಅಂದ್ರೆ 36 ನಿಮಿಷ ಲೇಟ್ ಆಗೈತೆ ಅವನಿಗೆ. ಹಾಗಾದ್ರೆ 1 ಅಂದರೆ ಎಷ್ಟು 4 9 36, ಇಲ್ಲಿ 9ಕ್ಕೆ ಇಂಟು ಮಾಡಿಬಿಡ್ರಿ, ಅಂದರೆ ಎಷ್ಟು ಬಂತು 9.
ಅಂದರೆ 9 ನಿಮಿಷಗಳ ಸಮಯವನ್ನು ಅವನು ತಗೊತಾನೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಈ ತರಹದ ಪ್ರಶ್ನೆಗಳು ನಿಮ್ಗೆ 5ನೇ ತಾರೀಕು ಫೆಬ್ರವರಿಲಿ ನಡೆದಂತಹ 1ನೇ ಶಿಫ್ಟಲ್ಲಿ ಕೇಳಿದ್ದು. ಸ್ವಲ್ಪ ಶಿಫ್ಟ್ ವೈಸು ಬಂದಾಗ ಏನಾಗುತ್ತೆ, ಶಿಫ್ಟ್ ಕಳ್ಕೊತ ಡೇ ಬೈ ಡೇ ಹೋದಂಗೆ ಕೆಲವೊಂದು ಕ್ವಶನ್ಸ್ ಏನಾಗುತ್ತೆ ನಿಮಗೆ ಡಿಫಿಕಲ್ಟಿ ಅನ್ನಿಸ್ತವೆ, ಅವುಗಳನ್ನ ಶಾರ್ಟ್ ಒಳಗೆ ಮಾಡೋದು ಹೇಳತ್ತೀನಿ ಅಷ್ಟೆ. ಓಕೆ, ಪ್ರಾಕ್ಟೀಸ್ ಮಾಡಿರಿ. ನೆಕ್ಸ್ಟ್ ಶಿಫ್ಟಲ್ಲಿ ನಾನು ಮುಂದಿನ ಒಂದು ಶಿಫ್ಟನ್ನು ತರ್ತೀನಿ. ಅದೇ ರೀತಿ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತಂದ್ರೆ ನಂಬರಿಗೆ ಮೆಸೇಜ್ ಹಾಕಿರಿ, ವಾಟ್ಸಪ್ಗೆ. ನಾನು ಸೊಲ್ಯೂಷನ್ ಇನ್ನೊಂದು ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಡನ್. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್.